ಅದೇ ಹೇಳಿದ್ನಲ್ಲ, ಈಶ್ವರಪ್ಪನವರು ಒಂದು ಕಡೆ ಹೊರಗಡೆ ಇದ್ದಾರೆ ಅಂತ, ಒಬ್ಬ ಹಿಂದೂವಾದಿಗಳು ಅವ್ರ ಪಕ್ಷದಲ್ಲಿ ದುಡ್ದಂಥವ್ರನ್ನೇ ಅಪ್ಪ ಮಕ್ಕಳೆಲ್ಲ ಸೇರಿ ಇವ್ರು ಹೊರಗೆ ಹಾಕಿದ್ದಾರೆ. ಈಶ್ವರಪ್ಪ ಈಗ ಏನೋ ಒಳಗೆ ಬರೋಕ್ಕೆ ಇವರೆಲ್ಲ ಪ್ರಯತ್ನ ಮಾಡೋಕ್ಕೆ ಈಶ್ವರಪ್ಪನ ಅವ್ರದ್ದೊಂದು ಪ್ರಯತ್ನ ಅಷ್ಟೇ. ಈಶ್ವರಪ್ಪನವ್ರು ಅಲ್ಲಿ ಮಾಡಿದ್ರೇನು, ಇಲ್ಲೇ ಹಿಂದೇನೋ ಮಾಡಿದ್ರಲ್ಲ, ಬ್ರಿಗೇಡ್ ಏನೋ ಮಾಡಿದ್ರಲ್ಲ, ಎಂಥ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಏನೋ ಮಾಡಿದ್ರು. ಆ ಯಾವ ಬ್ರಿಗೇಡು ಅದು ನಡೆಯಲ್ಲ. ಈಶ್ವರಪ್ಪನವ್ರದ್ದು ಏನು ಚಲಾವಣೆ ಇಲ್ಲ ಈಗ, ಅದು ಮುಗಿದ ಕತೆ ಅದು. ಯಾಕಂದರೆ ಅವ್ರು ಕೂಗಿ ಹಿಂದುತ್ವ ಅಂದು ಪಾಪ ಅವ್ರ ಹಿಂದೆನೇ ಸರಿಸಿ ಹಾಕಿದ್ರು ಅವ್ರನ್ನೆಲ್ಲ ಅಷ್ಟೇ. ಹಿಂದುತ್ವ ಅಂದವರೆಲ್ಲ ಕೆಲವರೆಲ್ಲ ಹೋಗ್ಬಿಟ್ರಲ್ಲ, ಅವರೇ BJPಯವರೇ ಸರಿಸಿ ಹಾಕ್ಬಿಡ್ತಾರೆ. ಇನ್ನು ವಿಜಯೇಂದ್ರ ಅಂತೂ ಯಾರನ್ನೂ ಬರಕ್ಕೆ ಬಿಡೋದಲ್ಲ, ಅವರು ವಿರೋಧ ಇದ್ದವ್ರಿಗೆ. ಹಾಗಾಗಿ ಅದು ನಡೆಯಲ್ಲ ಅನಿಸ್ತದೆ ನನ್ನ. ಏನು CBI ಎಷ್ಟು ಕೊಡ್ತೀರಿ ಸ್ವಾಮಿ? ಹಿಂದೆ ಜಾರ್ಜ್ ಮೇಲೆ ಬಂದ ಸಂದರ್ಭದಲ್ಲೂ CBI ಕೊಟ್ಟಿದ್ವಿ ಅಲ್ವಾ? ಎಲ್ಲ ನಾವು ಕೊಟ್ಟಿದ್ದು CBIಗೆ ಜಾಸ್ತಿ ಕೊಟ್ಟಿದ್ದು ನಾವು. BJPಯವ್ರ ಕಾಲದಲ್ಲಿ CBI ಕೊಡಲೇ ಇಲ್ಲ, ನಾವೇ CBI ಜಾಸ್ತಿ ಕೊಟ್ಟಿವಿ. ಎಲ್ಲ ಫೇಲ್ಯೂರ್ ಆದವು. CBI ಏನು ಕೆಲಸ ಆಗಿಲ್ಲ. ಇದನ್ನು ಕೊಡೋದು ಬಿಡಿ, ಅದಕ್ಕೇನಂತ ಬೇಕಾದರೆ ಏನು ಇದಿದೆ. ಖರ್ಗೆ ಅವ್ರದ್ದು ಏನು, ಪ್ರಿಯಾಂಕಾ ಖರ್ಗೆ ಅವ್ರದ್ದು ಏನಿದೆ ಅದರಲ್ಲಿ? ಅವ್ರ ಮೇಲೆ ಏನಿದೆ? ಯಾವ ಇದೆ? ಈಶ್ವರಪ್ಪನವ್ರ ಮೇಲೆ ಬಂದಿದ್ದೆ ಬೇರೆ, ಇದು ಬಂದಿದ್ದೆ ಬೇರೆ. ಮಾಡಿ, ಹಾಗೇನಿದ್ರೆ ಮಾಡೋಣ ಅದಕ್ಕೇನು ಬೇಕಾದರೆ. ಆ ಥರ ಏನು ಇಲ್ಲ. ಆದರೂ ಸುಮ್ಮನೆ ಇವ್ರಿಗೇನು ಗೊತ್ತಾ, ಈ ಟೈಮಲ್ಲಿ ಒಂದು ಗೊಂದಲ ಮಾಡಬೇಕು, ಸರ್ಕಾರನ ಸ್ವಲ್ಪ ಅಲುಗಾಡಿಸ್ಬೇಕು, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಸರ್ಕಾರಕ್ಕೆ ಗೊಂದಲ ತರಬೇಕನ್ನೋ ಉದ್ದೇಶ ಇಟ್ಕೊಂಡು ಬಿಟ್ರೆ ಯಾವುದೂ ನಡೆಯಲ್ಲ. ಏನಾಯಿತು? ಮೂಢಕೇಸು ಇವೆಲ್ಲ ಹೋರಾಟ ಇವ್ರದ್ದು ಏನಾಯಿತು? ಏನು ಹೋರಾಟ ಮಾಡಿದ್ದೀರಿ ನೀವೆಲ್ಲ? ಅವ್ರದ್ದೇ ಟ್ವಿಷಾಗಿ ಹೋಗಿದೆ ಈಗ. ಹಾಗಾಗಿ ಅವ್ರದ್ದೇ ಎರಡು ಭಾಗ ಆಗಿ ಈಗ ನೋಡಿ, ಈಗ ಬೇರೆ ಬೇರೆ ಹೊರಟಿಯಾರೀಗ ಅಲ್ವಾ? ಎರಡು ಭಾಗ, ಬಳ್ಳಾರಿ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ, ಈ ಕಡೆ ಬೆಳಗಾವಿ ಕಡೆ ಒಂದು ಭಾಗ ಆಗಿ ಹೋಗಿದ್ದಾರೆ. ಅವ್ರ ಪಕ್ಷದ ಬುಡಾನೇ ಅಲ್ಲಾಡ್ತಾ ಇದೆ. ಅದು ಸರಿ ಮಾಡ್ಕೊಳ್ಳೋಕೆ ಹೇಳಿ ಅವ್ರಿಗೆ. ಥ್ಯಾಂಕ್ ಯು. ಅದು ಸಹಜವಾಗಿ ತಪ್ಪಾಗಿದೆ. ಅದು ಬಾಣಂತಿಯರ ಸಾವು ಯಾವುದೇ ವ್ಯಕ್ತಿ ನಾವು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಶ್ನೆನೇ ಇಲ್ಲ. ಯಾಕಂದರೆ ಅದು ಇದು ದೇಶದಲ್ಲಿ ಬದುಕಲಿಕ್ಕೆ ಅವಕಾಶ ಇದೆ, ಎಲ್ಲರಿಗೂ ಅವಕಾಶ ಇದೆ. ಒಬ್ಬ ಬಡ ಕುಟುಂಬಗಳು ಉಳಿಬೇಕಾದ್ರೆ ಅದು ದಿನೇಶ್ ಗುಂಡೂರಾವ್ ಹೇಳ್ದಂಗೆ ಆ ಮಾತ್ರೆಗಳ ಪ್ರಭಾವ ಆಗಿದೆ ಅಂತ ಕೇಂದ್ರದಲ್ಲಿ ಇರುವಂಥ ಅವರು ಅದನ್ನು ಸರಿ ಮಾಡಿಸ್ಬೇಕು. ಕೇಂದ್ರದವರು ಕೈ ಹಾಕಬೇಕು ಇದಕ್ಕೆಲ್ಲ. ರಾಜ್ಯ ಮತ್ತು ಕೇಂದ್ರದವರು ಸರಿ ಮಾಡಿಕೊಂಡು ಒಟ್ಟಿನಲ್ಲಿ ಆ ಭಾಗದ ಜನರಿಗೆ ಯಾವುದೇ ಬಾಣ್ತಿಗಳು ಸಾವಾಗಬಾರ್ದು ಅನ್ನೋ ನಂದು ಒಂದಿದೆ. ಆ ಥರ ಆಗಿದ್ರೆ ನೋವಾಗುತ್ತೆ, ನಮಗೂ ನೋವಾಗುತ್ತೆ. ಯಾಕಂದರೆ ಯಾವುದೋ ಒಂದು ಹೆಣ್ಣುಮಗಳು ಸಾವು ಇಡೀ ಕುಟುಂಬ ನಾಶ ಆಗುತ್ತೆ. ಅದು ಆ ಥರ ಆಗಬಾರ್ದು. ಇಂಥ 21ನೇ ಶತಮಾನದಲ್ಲೂ ಸಹ ಮಗು ಸಾವಾಗೋದು ನಾವು ಸಹ ಖಂಡನೆ ಮಾಡ್ತೀವಿ, ಅದೆಲ್ಲ ಏನು ಎರಡು ಮಾತಿಲ್ಲ. ಅದಾಗಬಾರ್ದು. ಅದಕ್ಕೆ ನಮ್ಮ ಸರ್ಕಾರ ಗಟ್ಟಿ ಧ್ವನಿಯಾಗಿ ಮುಂದೆ ಅದನ್ನು ಸರಿ ಮಾಡ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಸಾರಿಗೆ ಬಸ್ ನೋಡ್ರಿ, ಸಾರಿಗೆ ಬಸ್ಸು ಇವತ್ತು ದರ ಏರಿಕೆ ಮಾಡೋದು ಎಲ್ಲ ಕಡೆನೂ ಮಾಡ್ತಾರೆ. ಯಾಕೆ? ಈಗ ಗ್ಯಾಸು 1000 ರೂಪಾಯಿ, ಇದು 400 ರೂಪಾಯಿ ಇದ್ದದ್ದು ಈಗ ಎಲ್ಲಿ ಹೋಯ್ತು? ಅದಕ್ಕೇನಾದ್ರು ಕೂಗಾಡ್ತಾ ಇದ್ದಾರೆ ಯಾರು? ಬೇಡ, GSTನ ಹಾಲಿನ ಮೇಲೆ, ಈ ಮೊಸರು ಮೇಲೆಲ್ಲ ಹಾಕಿದ್ರು, ಅದ್ರ ಮೇಲೆ ಯಾರು ಕೇಳ್ತೀರಾ ನೀವು? ಕೇಳಲ್ಲ. ಹಾಗೆ ಹಿಂದೆ 5 ವರ್ಷ ಕೊರೋನಾ ನೆಪ ಹೇಳಿ ಇಡೀ ನಮ್ಮ ಸಾರಿಗೆ ಇಲೆಯನ್ನು ಸರ್ವನಾಶ ಮಾಡಿದ್ದೇ ಇದೇ BJPಯವರು. ಸಂಪೂರ್ಣ ಸರ್ವನಾಶ ಮಾಡಿದ್ದಾರೆ ಅವರು. ಎಲ್ಲ ಲಟೂರಿ ಬಸ್ ಆಗಿಬಿಟ್ಟು ಹಾಳಾಗಿ ಹೋಗಿದೆ. ಈಗ ನಮ್ಮ ಸರ್ಕಾರ ಹೊಸ ಬಸ್ ತಂದಿದ್ರು ಅವರು. 5 ವರ್ಷದಲ್ಲಿ ಒಂದೇ ಒಂದು ಹೊಸ ಬಸ್ ಕೊಟ್ಟಿಲ್ಲ. ಇವತ್ತು ನಮ್ಮ ರಾಮಲಿಂಗ ರೆಡ್ಡಿ ಅವರು ಬಂದ ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ ಈಗ ನಾವು ಸುಮಾರು 3000 ಚಿಲ್ಲರೆ ಬಸ್ಸನ್ನು ಈಗ ಖರೀದಿ ಮಾಡ್ತಾ ಇದ್ದೀವಿ. ನನ್ನ ಸಾಗರಕ್ಕೆ ಈಗ 9-10 ಬಸ್ ಬಂತು ಈಗ ಆಲ್ರೆಡಿ. 10 ಆಯಿತಾ? 10 ಬಸ್ ಬರ್ತಾ ಇದೆ, ಬಂದು ಬಿಟ್ಟಾಯ್ತು ನಾವು. ಇನ್ನೂ 15 ಬಸ್ಸು 20 ಬಸ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಯಾರು ಮಾಡ್ತಿರೋದು? ಇವಕ್ಕೆಲ್ಲ ಬೇಕಲ್ಲ ಅಲ್ವಾ? ಕಾರ್ಮಿಕರು ಸಂಬಳ ಕೊಡಲೇಬೇಕಲ್ಲ. ನೀವು ಅವ್ರೇನು ಹೇಳೋದು? ಶಕ್ತಿ ಯೋಜನೆಯಿಂದ ಲಾಸ್ ಆಯಿತು ಅಂತ ಹೇಳ್ತಾರೆ. ಶಕ್ತಿ ಯೋಜನೆಯಿಂದ ನಮಗೇನು ಲಾಸ್ ಆಗಿಲ್ಲ, ಅದರ ಸಮ ಆಗ್ತಾ ಇದೆ. ನಮಗೆ ಲಾಸ್ ಆಗಿದ್ದು ಇವರಿಂದ, ಈ ಪಾಪಿಗಳಿಂದಲೇ. ಈ BJPಯ ಪಾಪಿಗಳು ಯಾವ ಕೊರೋನಾ ಸಂದರ್ಭದಲ್ಲಿ ಲೂಟಿ ಮಾಡಿ ಹೊಡ್ಕು ತಿಂದರು, ಬಸ್ಸನ್ನು ಲಾಸ್ ಮಾಡಿ ಹೋದಂಥ ಪಾಪಿಗಳು ಇವರೆಲ್ಲ. ಹಾಗಾಗಿ ಇವರಿಗೆ ನೈತಿಕ ಹಕ್ಕಿಲ್ಲ ಮಾತಾಡಲಿಕ್ಕೆ. ಅದರಿಂದ ಸ್ವಲ್ಪ ಜನರಿಗೆ ಜಾಸ್ತಿ ಮಾಡಿದ್ದೀವಿ. ಅದನ್ನು ನಾನು ಸಮರ್ಥನೆ ಮಾಡೋಕ್ಕಾಗಲ್ಲ. ಆದರೂ ಏನು ಮಾಡೋದು? ಮಾಡಲೇಬೇಕಲ್ಲ. ಹೊಸ ಬಸ್ ಖರೀದಿ ಮಾಡಬೇಕಲ್ಲ. ಬೇಡ, ಹೊಸ ಬಸ್ ಖರೀದಿ ಮಾಡೋದು ಬೇಡ ಅಂತ ಹೇಳಿದರೆ ನಾವು ಜಾಸ್ತಿ ಮಾಡೋಕ್ಕೆ ಹೋಗಲ್ಲಪ್ಪ. ನಾವು ನಿಲ್ಲಿಸ್ಬಿಡ್ತೀವಿ. 3500 ಬಸ್ ಖರೀದಿ ಮಾಡ್ತಾ ಇದ್ದಾರೆ, ಬೇಡ ಬಂದು ನಿಲ್ಲಿಸ್ತೀವಿ ಅಲ್ವಾ? ಸಂಬಳ ಕೊಡೋದು ಇದ್ದಿದ್ದೇ ಬಿಡಿ, ಸಂಬಳ ಕೊಡಲೇಬೇಕಲ್ವಾ? ಅದೆಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ. ಅದು ಆಗಿದೆ ಅಂತ ಹೇಳಿದ್ದು ಆಗುತ್ತೆ. ಗ್ಯಾರಂಟಿ 54,000 ಕೋಟಿ ಏನು ಕಮ್ಮಿ ಅಲ್ಲ. ಈ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಆಗ್ತದೆ. ಅದು ಒಂದು ಅಭಿವೃದ್ಧಿ ಅಲ್ವಾ? ಗ್ಯಾರಂಟಿ ಕಾರ್ಡಿಂದ ನೊಂದ ಜೀವಗಳು ಎಷ್ಟೋ ಬಡ ಕುಟುಂಬಗಳಿದ್ದಾರೆ. ಭಾಳ ಜನರಿಗೆ ಗೊತ್ತಿಲ್ಲ ಅದು. ನನಗೆ ಗೊತ್ತು, ನನ್ನ ಕ್ಷೇತ್ರದಲ್ಲಿ ಇರೋಮಲ್ಲ. ಪಾಪ ಒಂದೊತ್ತಿ ಊಟ ತಿನ್ನೋಕೆ ಇಲ್ಲವರು ಇದ್ದಾರೆ, ಭಾಳ ಜನ ಇದ್ದಾರೆ. ಅವರು ಇವತ್ತು ನೆಮ್ಮದಿಯ ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಅದು ಒಂದು ಇದಲ್ವಾ? ಅಭಿವೃದ್ಧಿ ಅಲ್ವಾ?
ಬಡ ಕುಟುಂಬದಿಂದ ಮೇಲೆ ಬರೋದು ಅಭಿವೃದ್ಧಿ ಅಲ್ವಾ? ಅದು ಅಭಿವೃದ್ಧಿನೇ. ಹೇಳಿದಾರಲ್ಲ ಹೋದ ಸರಿ ನಮಗೆ 1,22,000 ಕೋಟಿ ಅಭಿವೃದ್ಧಿ ಕೊಡ್ತೀನಿ ಅಂದ್ಯಾರೆ. ಅದು ಸಾಕಾಗಲ್ಲ. ಈ ಸರಿ ಬಡ್ಜೆಟಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೆಚ್ಚುವರಿ ದುಡ್ಡು ಬರೋದ್ರಿಂದ 1,90,000 ಕೋಟಿ ಏನೋ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಬಂದರೆ ಸಾಕಲ್ಲ. ಬಿ ಜೆ ಪಿಯವರು ಮಾಡಿದ್ದೇನು? ಲಾಸ್ಟ್ ಕೊನೆ 1.5 ವರ್ಷ ಇರಬೇಕಾದ್ರೆ 2,10,000 ಕೋಟಿ ಸಾಲ ಮಾಡಿದರು. ಅವರು ಸಾಲ ಮಾಡಿ ಅವರು ಅದೇನು ಹೇಳ್ದಲ್ಲ ಕೊಟ್ಟು ಅಲ್ಲಿ ಕೆಲಸ ಮಾಡಿದ್ದಾರೆ. ಬಿಟ್ಟರೆ ನಮಗೂ ಅವಕಾಶ ಇದ್ದಾವೆ, ನಾವು ಮಾಡ್ತೀವಿ ಬಿಡಿ ಅಲ್ವಾ? ಅಷ್ಟೇ. ಅಭಿವೃದ್ಧಿಗೇನು ಕೊರತೆ ಆಗಲ್ಲ, ಖಂಡಿತ ಆಗತ್ತೆ.